ದಿಶಾ, ಸುನೀತಾ, ರಾಹುಲ್ ಒಂದು ಹಳೆಯದಾದ ಬಿಲ್ಡಿಂಗ್ ಮುಂದೆ ಬಂದು ನಿಂತ್ಕೊಂಡಿದ್ರು. ಆ ಬಿಲ್ಡಿಂಗ್ ತುಂಬಾ ಹಳೆಯದಾಗಿ ನೋಡೋಕ್ಕೆ ತುಂಬಾ ಭಯಂಕರವಾಗಿತ್ತು. ಇಲ್ಲಿ ನಿಮ್ಗೂ ಕೂಡ ಹಾಗೆ ಅನಿಸ್ತಿದ್ಯಾ? ಒಂಥರ ವಿಚಿತ್ರವಾಗಿ? ಹೌದು, ನೀನ್ ಹೇಳ್ತಿರೋದು ಸರಿಯಾಗೇ ಇದೆ. ಈ ಬಿಲ್ಡಿಂಗ್ ಅಲ್ಲಿ ಆತ್ಮ ಇದೆ ಅಂತ ನನಗನ್ನಿಸ್ತಿದೆ. ನೀವಿಬ್ರಿದ್ದೀರಲ್ಲ, ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಬರೀ ಗಾಳಿ ಸುದ್ದಿ ಅಷ್ಟೇ. ನಡೀರಿ, ಒಳಗಡೆ ಹೋಗೋಣ. ಆ 3 ಜನರು ಬಿಲ್ಡಿಂಗ್ ಒಳಗಡೆ ಹೋಗ್ತಾರೆ. ಒಳಗಡೆ ಆ ಜಾಗ ಸ್ವಲ್ಪ ಭಯಾನಕವಾಗಿ ಕಾಣಿಸ್ತಾ ಇತ್ತು. ಗೋಡೆ ಮೇಲೆಲ್ಲ ಧೂಳಾಗಿತ್ತು, ಕೆಳಗಡೆನೆಲ್ಲ ಎಲ್ಲ ಬಿರುಕ್ಬಿಟ್ಟಿತ್ತು. ನೀವಿಲ್ಲಿ ಏನ್ ಮಾಡಕ್ ಬಂದಿರೋದು? ನಾವು ಬರೀ ಶಿಫ್ಟ್ ಚೇಂಜ್ ಮಾಡಕ್ ಬಂದಿದ್ದಷ್ಟೇ, ಬೇರೆ ಏನೂ ಇಲ್ಲ. ಆಗ ವಾಚ್ಮೆನ್ ಹೆದರ್ಕೊಂಡು ಅವ್ರಿಗೆ ನಡುಕ್ತಾ ಹೇಳ್ತಾನೆ, ನಿಮ್ಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಅಲ್ಲಿಗೆ ಹೋಗೋದಕ್ಕೆ ಹೋಗ್ಬೇಡಿ. ಅಲ್ಲಿ ಕೇವಲ ಸಾವಿದೆ. ಹೆದರ್ಬೇಡಿ ಅಂಕಲ್, ಅದು ಕಟ್ಟುಕತೆ ಅಷ್ಟೇ. 3 ಜನ ಒಳಗಡೆ ಹೋಗ್ತಾರೆ. ಒಳಗಡೆ ಹೋದ್ಮೇಲೆ ಅವ್ರಿಗೆ ಆ ಜಾಗ ವಿಚಿತ್ರ ಅನ್ಸುತ್ತೆ. ನಿಮ್ಗೂ ಕೂಡ ಹಾಗೆ ಅನಿಸ್ತಿದ್ಯಾ? ಯಾರೋ ನಮ್ಮನ್ನ ನೋಡ್ತಾ ಇದ್ದಾರೆ ಅಂತ? ಹೌದು, ನನಗೂ ಕೂಡ ಹಾಗೆ ಅನಿಸ್ತಿದೆ, ಯಾರೋ ನಮ್ಮನ್ನ ನೋಡ್ತಾ ಇದ್ದಾರೆ ಅಂತ. ನೀವಿಬ್ರು ಸ್ವಲ್ಪ ಜಾಸ್ತಿನೇ ಚಿಂತೆ ಮಾಡ್ತಾ ಇದ್ದೀರಾ. ಆಗ ಸುನೀತಾಗೆ ಯಾರೋ ನಗ್ತಿರೋ ಧ್ವನಿ ಕೇಳಿಸುತ್ತೆ. ಈ ಧ್ವನಿ ನೀವು ಯಾರಾದ್ರೂ ಕೇಳಿದ್ರಾ? ಏನೂ ಇಲ್ಲ, ನಿನಗೆ ಭ್ರಮೆ ಆಗಿರ್ಬೇಕನ್ಸುತ್ತೆ. ರಾಹುಲ್, ನನ್ಗೆ ಯಾಕೋ ಸರಿ ಅನ್ನಿಸ್ತಿಲ್ಲ, ನನ್ಗಿಲ್ಲೇನೋ ಇದೆ ಅನಿಸ್ತಿದೆ. ರಾಹುಲ್ ಒಂದು ಕೋಣೆ ಒಳಗಡೆ ಹೋಗ್ತಾನೆ. ಅಲ್ಲಿ ಯಾರೋ ನಡೆದಾಡ್ಕೊಂಡು ಹೋಗೋ ಶಬ್ದ ಕೇಳಿಸುತ್ತೆ, ಆದರೆ ಒಳಗಡೆ ಯಾರೂ ಇರಲಿಲ್ಲ. ಇದೇನಿದು? ರೂಮಲ್ಲಿ ಯಾರು ಇರ್ಲಿಲ್ಲ. ರಾಹುಲ್, ನಾವೀಗ ಇಲ್ಲಿ ಇರಬಾರ್ದು, ನಾವಿಲ್ಲಿಂದ ಹೊರಟು ಹೋಗೋಣ. ಹೌದು, 3rd ಫ್ಲೋರಲ್ಲಿ ಏನೋ ಸಮಸ್ಯೆ ಇರ್ಬೋದು. ನೀವಿಬ್ರು ಇದ್ದೀರಲ್ಲ, ಏನೂ ಆಗಲ್ಲ. ನಾವು ಹೋಗ್ಬಿಟ್ಟು ಅಲ್ಲಿ ನೋಡೋಣ ಏನಿದೆ ಅಂತ. ಆ 3 ಜನ 3rd ಫ್ಲೋರ್ಗೆ ಹೋಗ್ತಾರೆ. ಅವ್ರ ಮೇಲಕ್ಕೆ ಹೋಗ್ತಿದ್ದಂಗೆ ದಿಶಾ ಮತ್ತು ಸುನೀತಾ ನಿಧಾನವಾಗಿ ಹೋಗೋಕ್ಕೆ ಶುರು ಮಾಡ್ತಾರೆ. ಆದರೆ ರಾಹುಲ್ ಬೇಗ ಹೋಗ್ತಾ ಇರ್ತಾನೆ. ಈಗ 3 ಜನ 3rd ಫ್ಲೋರ್ಗೆ ಬರ್ತಾರೆ. ಅಚಾನಕ್ಕಾಗಿ ಕಿಟಕಿ ಓಪನ್ ಆಗಿ ಅಲ್ಲಿಂದ ತಣ್ಣನೆಯ ಗಾಳಿ ಬೀಸುತ್ತೆ. ಇಲ್ಲಿ ಖಂಡಿತ ಏನೋ ಇದೆ, ನನಗೆ ಈ ಜಾಗ ಯಾಕೋ ಸರಿ ಅನ್ನಿಸ್ತಿಲ್ಲ. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ನಾವಿಲ್ಲಿ ಬರೋದು ಬೇಡ ಅಂತ. ನಾವಿಲ್ಲಿಗೆ ಬಂದಿದ್ದೀವಿ ಅಂದಮೇಲೆ ಏನಾದರೂ ನೋಡ್ಲೇಬೇಕು ತಾನೆ. 3 ಜನ ನಿಧಾನವಾಗಿ ಮುಂದೆ ಹೋಗ್ತಾರೆ. ಅಚಾನಕ್ಕಾಗಿ ಅವ್ರಿಗೆ ಕ್ಲೋಸ್ ಆಗಿರೋ ಬಾಗ್ಲು ಕಾಣಿಸುತ್ತೆ. ಅದ್ರ ಮೇಲೆ ರಕ್ತದ ಕಲೆಗಳು ಮತ್ತೆ ಗೋಡೆಯ ಮೇಲೆ ಚಿಹ್ನೆಗಳು ಇತ್ತು. ಇದೇನಿದು? ನಾವು ಒಳಗೆ ಹೋಗೋಣವಾ? ಇದು ನೋಡೋಕ್ಕೆ ತುಂಬಾ ಭಯಾನಕವಾಗಿದೆ. ನಾವಿಲ್ಲಿಂದ ವಾಪಸ್ ಹೋಗೋದೇ ಒಳ್ಳೇದು. ಅಯ್ಯೋ, ಏನೂ ಆಗಲ್ಲ, ನಾವು ಹೋಗಿ ನೋಡೋಣ ಏನಿದೆ ಅಂತ. ರಾಹುಲ್ ಡೋರ್ನ ಓಪನ್ ಮಾಡ್ತಾನೆ. ಆಗ 3 ಜನ ಕೋಣೆ ಒಳಗಡೆ ಹೋಗ್ತಾರೆ. ಒಳಗಡೆ ಒಬ್ಳು ವಯಸ್ಸಾದ ಮುದುಕಿ ತನ್ನಿಂತಾನೆ ಮಾತಾಡ್ತಾ ಕೂತಿರ್ತಾಳೆ. ನೀವು ಕೂಡ ಅವ್ರ ಹಾಗೇನೆ ಇದ್ದೀರಾ, ನನಗೆ ಮೋಸ ಮಾಡ್ದವ್ರ ಥರ. ಅವಳ ಕಣ್ಣಲ್ಲಿ ದ್ವೇಷ ಕಾಣಿಸ್ತಾ ಇತ್ತು, ಮತ್ತೆ ಅವಳ ಮುಖ ಭಯಾನಕವಾಗಿತ್ತು. ಅವಳು ನೋಡಕ್ಕೆ ರಾಕ್ಷಸಿ ಥರ ಇದ್ಲು. ಇದೆಲ್ಲ ನಿಜವಾಗ್ಲೂ ಆಗ್ತಿದ್ಯಾ? ಇವರೆಲ್ಲ ಯಾರು? ನಾವಿಲ್ಲಿ ಇನ್ನೂ ಇದ್ರೆ ತುಂಬಾ ಅಪಾಯ. ಅಚಾನಕ್ಕಾಗಿ ಆ ಗೋಡೆಯಿಂದ ಕಪ್ಪು ನೆರಳುಗಳು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಆ ಕಪ್ಪು ನೆರಳುಗಳು ಸುನೀತಾನ ಸುತ್ತುವರಿಯುತ್ತೆ. ಕೋಣೆಯಲ್ಲಿ ಅವಳ ಕಿರುಚಾಟ ಕೇಳ್ಬರುತ್ತೆ. ಆಮೇಲೆ ಆ ಕಪ್ಪು ನೆರಳುಗಳು ಮಾಯವಾಗ್ಬಿಡುತ್ತೆ. ರಾಹುಲ್ ಮತ್ತೆ ದಿಶಾ ಆ ಕೋಣೆಯಿಂದ ಹೆದರ್ಕೊಂಡು ಜೋರಾಗಿ ಓಡ್ತಾ ಇರ್ತಾರೆ. ಆದ್ರೆ ಆ ನೆರಳುಗಳು ಲಿಫ್ಟ್ವರೆಗೂ ಬಂದು ಅವರನ್ನ ಅಡ್ಡ ಹಾಕುತ್ತೆ. ನಾವು ಓಡ್ ಹೋಗ್ಬೇಕು, ಲಿಫ್ಟ್ ಒಳಗೆ ನಡಿ ಬೇಗ. ನಾವ್ ಇಲ್ಲಿಂದ ಹೋಗಕ್ಕೆ ಸಾಧ್ಯ ಇಲ್ಲ. ಅವರಿಬ್ರು ಲಿಫ್ಟ್ ಒಳಗಡೆ ಹೋಗ್ತಾರೆ. ಆಗ ಆ ನೆರಳುಗಳು ಅವರನ್ನ ಅಟ್ಯಾಕ್ ಮಾಡುತ್ತೆ. ಇದೇನಾಗ್ತದೆ? ನಾವೆಲ್ಲಿ ಹೋಗ್ತಾ ಇದೀವಿ? ಲಿಫ್ಟಲ್ಲಿ ಹೋಗಿರೋ ರಾಹುಲ್ ಮತ್ತೆ ದಿಶಾಗನ್ಸುತ್ತೆ ಈಗ ಅವರು ಉಳಿಯಲ್ಲ ಅಂತ. ಆಗ ನೆರಳುಗಳು ರಾಹುಲ್ನ ಎಳ್ಕೊಂಡು ಆ ವಯಸ್ಸಾದ ಮುದುಕಿ ಹತ್ರ ಕರ್ಕೊಂಡು ಹೋಗುತ್ತೆ. ನೀನು ಕೂಡ ಅವ್ರ ಥರಾನೇ ಸ್ವಾರ್ಥಿನೇ, ನಿನಗೆ ಇದೇ ಶಿಕ್ಷೆ. ಆ ವಯಸ್ಸಾದ ಮುದುಕಿ ರಾಹುಲ್ನ ತುಂಬ ಕೋಪದಿಂದ ನೋಡ್ತಿರ್ತಾಳೆ. ಅವನಿಗೆ ಭಯ ಆಗುತ್ತೆ. ಆಗ ಅಜ್ಜಿ ತನ್ನ ಚೂಪಾದ ಉಗುರುಗಳಿಂದ ರಾಹುಲ್ ದೇಹಕ್ಕೆ ಚುಸ್ತಾಳೆ. ಇಲ್ಲ ಇಲ್ಲ, ಇದೇನಾಗ್ತದೆ? ಇಲ್ಲ.
ಸ್ವಲ್ಪ ಹೊತ್ತಲ್ಲೇ ರಾಹುಲ್ ಸತ್ತೋಗ್ಬಿಡ್ತಾನೆ. ಮತ್ತೆ ಅವನ ಕಣ್ಣು ಹಾಗೆ ತೆರೆದೇ ಇರುತ್ತೆ. ದಿಶಾಗೆ ತಲೆ ಸುತ್ತ ಬರೋ ಹಾಗಾಗುತ್ತೆ. ನನಗೆ ನನ್ನ ಆಚೆ ಹೋಗಬೇಕು. ದಿಶಾಗೆ ತಲೆ ಸುತ್ತ ಬಂದು ಲಿಫ್ಟ್ ಒಳಗಡೆ ಬಿದ್ದುಬಿಡ್ತಾಳೆ. ಅದೇ ಸಮಯದಲ್ಲಿ ಆ ವಯಸ್ಸಾದ ಹೆಂಗಸು ಅವಳ ಹತ್ರ ಬರ್ತಾಳೆ. ನೀ ನನ್ನ ಮೊಮ್ಮಗಳ ಥರ ಕಾಣಿಸ್ತೀಯಾ? ಆ ವಯಸ್ಸಾದ ಹೆಂಗಸು ದಿಶಾನ ನೋಡಿ ಸ್ವಲ್ಪ ಸಮಾಧಾನ ಆಗ್ತಾಳೆ. ದಿಶಾ ಮುಖ ಆ ವಯಸ್ಸಾದ ಹೆಂಗಸಿನ ಮೊಮ್ಮಗಳ ಥರ ಕಾಣಿಸ್ತಾ ಇತ್ತು. ಆದರೆ ಅವ್ರ ಮೊಮ್ಮಗಳು ಹುಚ್ಚಿಡಿದು ಸತ್ತು ಹೋಗ್ಬಿಟ್ಟಿರ್ತಾಳೆ. ನೀ ನನ್ನ ಮೊಮ್ಮಗಳ ಥರಾನೇ. ಇಲ್ಲ ಇಲ್ಲ, ಇದೇನಾಗ್ತಾ ಇದೆ? ಆ ವಯಸ್ಸಾದ ಹೆಂಗಸು ಹಿಂದೆ ಸರಿತಾಳೆ. ಹಾಗೆ ಅವಳ ನೆರಳು ಕೂಡ ಅಲ್ಲಿಂದ ಮಾಯವಾಗ್ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ದಿಶಾಗೆ ಎಚ್ಚರ ಆಗುತ್ತೆ. ಅವಳಿಗೆ ಎಚ್ಚರ ಆದಾಗ ಆ ಬಿಲ್ಡಿಂಗಿಂದ ಅವಳು ಆಚೆ ಇದ್ಲು. ಮತ್ತೆ ಅವಳಿಗೆ ತುಂಬಾನೇ ಸುಸ್ತಾಗಿರುತ್ತೆ. ಇದೇನಿದು? ಇದೇನಾಗಿದೆ ನನಗೆ? ನಾನು ಎಲ್ಲಿದ್ದೀನಿ? ಅವಳು ಅಲ್ಲಿಂದ ಎದ್ದೇಳೋಕೆ ಪ್ರಯತ್ನ ಪಡ್ತಾಳೆ. ಆದರೆ ಅವಳ ತಲೆ ಭಾರ ಅನಿಸಿ ಮತ್ತೆ ಮೂಚೆ ಹೋಗ್ಬಿಡ್ತಾಳೆ. ಅವಳ ಕನಸಲ್ಲಿ ಅವಳ ಕಣ್ಮುಂದೆ ಕೆಲವು ಘಟನೆಗಳನ್ನ ನೋಡ್ತಾಳೆ. ಆ ವಯಸ್ಸಾದ ಹೆಂಗಸು ತನ್ನ ಮಗ ಸೊಸೆ ಜೊತೆ ಮನೆಯಲ್ಲಿ ವಾಸಿಸ್ತಾ ಇದ್ಲು. ಅವಳು ಪೂರ್ತಿಯಾಗಿ ಮಗನ ಮೇಲೆ ಡಿಪೆಂಡ್ ಆಗಿದ್ಲು. ಯಾಕಂದ್ರೆ ಅವಳ ಗಂಡ ಸತ್ತು ಹೋಗಿರ್ತಾನೆ. ಆ ವಯಸ್ಸಾದ ಹೆಂಗಸು ತನ್ನ ಕುಟುಂಬದಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಿದ್ಲು. ನೀವು ನನ್ನ ಜೀವನದಲ್ಲಿ ತುಂಬಾನೇ ಮುಖ್ಯ. ನೀವೇ ನನ್ನ ಶಕ್ತಿ. ಒಂದು ದಿನ ಆ ವಯಸ್ಸಾದ ಹೆಂಗಸಿನ ಮಗ ಮತ್ತೆ ಸೊಸೆ ಗುಣ ಬದಲಾಗುತ್ತೆ. ಅವರಿಬ್ರು ಅಜ್ಜಿ ಆಸ್ತಿನ ಪಡಿಬೇಕು ಅಂತ ಪ್ಲಾನ್ ಮಾಡ್ತಾರೆ. ಮತ್ತೆ ಅವಳನ್ನ ಹುಚ್ಚಾಸ್ಪತ್ರೆಗೆ ಕಳಿಸ್ಬೇಕು ಅಂತ ಅನ್ಕೋತಾರೆ. ನೀವಿದೇನ್ ಮಾಡ್ತಾ ಇದ್ದೀರಾ? ನಾನು ಹುಚ್ಚಿ ಅಲ್ಲ, ನನ್ಗೇನೂ ಆಗಿಲ್ಲ. ಅಮ್ಮ, ನಾವಿದ್ನೆಲ್ಲ ಮಾಡ್ತಿರೋದು ನೀನು ಒಳ್ಳೇದಕ್ಕೇನೆ. ನಿನಗೀಗ ನಾವ್ ಹೇಳೋದು ಅರ್ಥ ಆಗ್ತಾ ಇಲ್ಲ. ಹುಚ್ಚಾಸ್ಪತ್ರೆಯಲ್ಲಿ ನಿಮ್ಗೆ ಚಿಕಿತ್ಸೆ ಕೊಡ್ತಾರೆ. ನೀ ನನ್ನನ್ನ ಹೇಗ್ ಕಳ್ಸಕ್ಕಾಗುತ್ತೆ? ನೀವು ಇದೇನ್ ಮಾಡ್ತಿದ್ದೀರೋ ಅದೆಲ್ಲ ಸರಿ ಅಲ್ಲ. ನಾವು ಮಾಡ್ತಿರೋದು ನಿಮ್ಮ ಒಳ್ಳೇದಕ್ಕೆ ಅಮ್ಮ. ನೀವು ಅಲ್ಲಿಗೆ ಹೋಗ್ಲೇಬೇಕು. ಇದನ್ನ ಕೇಳಿ ಆ ಅಜ್ಜಿ ಮನಸ್ಸು ಒಡೆದು ಹೋಗುತ್ತೆ. ಅಜ್ಜಿಗೆ ಏನ್ ಅರ್ಥ ಆಗ್ಲಿಲ್ಲ ಅಂದ್ರೆ ತನ್ನ ಮಗ ಸೊಸೆನೆ ಹೀಗೆಲ್ಲ ಮಾಡೋಕ್ಕೆ ಹೇಗ್ ಸಾಧ್ಯ ಅಂತ. ಅವಳು ಅಲ್ಲೇ ನಿಂತ್ಕೊಂಡು ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ. ಮತ್ತೆ ಹೇಳ್ತಾಳೆ, ನಿಮ್ಗೋಸ್ಕರ ನಾನು ಎಷ್ಟೊಂದು ಮಾಡ್ದೆ, ಆದ್ರೆ ನೀವು ನನ್ನನ್ನ ಅಲ್ಲಿ ಕಳಿಸ್ತಾ ಇದ್ದೀರಾ. ಮಗ ಸೊಸೆ ಅವಳಿಗೆ ಫೋರ್ಸ್ ಮಾಡಿ ಗಾಡಿಯಲ್ಲಿ ಕೂಡಿಸ್ತಾರೆ. ಮತ್ತೆ ಹುಚ್ಚಾಸ್ಪತ್ರೆಗೆ ಕಳಿಸ್ತಾರೆ. ಆ ವಯಸ್ಸಾದ ಹೆಂಗಸು ಹುಚ್ಚಾಸ್ಪತ್ರೆಗೆ ಬರ್ತಾಳೆ. ಅವಳು ಅಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲಾನು ತಡ್ಕೋತಾಳೆ. ಅವಳಲ್ಲಿ ಒಬ್ಳೇ ಇರ್ತಾಳೆ. ಇದರಿಂದಾಗಿ ಅವಳ ಮಾನಸಿಕ ಸ್ಥಿತಿ ತುಂಬಾನೇ ಕೆಟ್ಟು ಹೋಗುತ್ತೆ. ನೀವಿಬ್ರು ನನಗಿಲ್ಲಿ ಬಿಡಕ್ಕೆ ಹೇಗ್ ಸಾಧ್ಯ? ನನ್ನ ಜೊತೆ ಏನಾಗ್ತಿದೆ? ದಿನ ದಿನ ಅವಳ ಮಾನಸಿಕ ಪರಿಸ್ಥಿತಿ ಬದಲಾಗುತ್ತಾ ಹೋಗುತ್ತೆ. ಮತ್ತೆ ಅವಳು ಆ ನೋವಿನಿಂದ ಒದ್ದಾಡ್ತಾ ಇರ್ತಾಳೆ. ಇದರಿಂದಾಗಿ ಅವಳಿಗೆ ಒಬ್ಬಟ್ಟಿತನ ಕಾಡ್ತಾ ಇರುತ್ತೆ. ನಾನು ಹುಚ್ಚಿ ಅಲ್ಲ, ಯಾಕೆ ನನ್ನನ್ನ ಇಲ್ಲಿ ಬಂದಿಯಾಗಿಟ್ಟಿದ್ದೀರಾ? ಅಚಾನಕ್ ಆಗಿ ಆ ವಯಸ್ಸಾದ ಹೆಂಗಸಿನ ಮೈ ಮೇಲೆ ವಿಷ ಎಲ್ಲ ಹರಡುತ್ತೆ. ಅವಳು ಏನೇನೋ ಮಾತಾಡ್ತಾ ನೆಲಕ್ಕೆ ಸಡನ್ ಆಗಿ ಬಿದ್ದ್ಬಿಡ್ತಾಳೆ. ಆಗ ಅವಳು ಸತ್ತೋಗ್ಬಿಡ್ತಾಳೆ. ಮತ್ತೆ ಅವಳ ಕೊನೆ ಕಿರ್ಚಾಟ ಆ ಹುಚ್ಚಾಸ್ಪತ್ರೆಯಲ್ಲಿ ಕೇಳ್ಬರುತ್ತೆ. ಸ್ವಲ್ಪ ಹೊತ್ತಲ್ಲೇ ಅವಳಿಗೆ ಎಚ್ಚರ ಆಗುತ್ತೆ. ಅವಳು ಎದ್ದು ಕೂತ್ಕೋತಾಳೆ. ಆದರೆ ಅವಳು ಭಯಾನಕವಾಗಿ ಬದಲಾಗಿರ್ತಾಳೆ. ಅವಳ ಕಣ್ಣಲ್ಲಿ ಸೇಡಿನ ಬೆಂಕಿ ಉರಿತಾ ಇತ್ತು. ನೀವಿಬ್ರು ಸೇರ್ಕೊಂಡು ನನಗೆ ಮೋಸ ಮಾಡಿದ್ರಿ, ನನ್ನನ್ನು ಸಾಯಿಸ್ಬಿಟ್ರಿ. ನಿಶಾ ಕಣ್ಣಲ್ಲಿ ಕಾಣ್ತಿರೋ ಈ ಘಟನೆ ನಿಂತೋಯ್ತು. ದಿಶಾಗ ಈಗ ಎಚ್ಚರ ಆಗುತ್ತೆ. ಅಚಾನಕ್ ಆಗಿ ದಿಶಾ ಆ ಬಿಲ್ಡಿಂಗ್ ಹೊರಗಡೆ ಕಾಣಿಸ್ಕೊಳ್ತಾಳೆ. ದಿಶಾಗೆ ಎಚ್ಚರ ಆಗಿ ನೋಡ್ತಾಳೆ. ಆ ಬಿಲ್ಡಿಂಗ್ ವಾಚ್ಮ್ಯಾನ್ ಅವಳನ್ನೇ ನೋಡ್ತಾ ಇರ್ತಾನೆ. ದಿಶಾ ಹೆದರ್ಕೊಂಡು ನಡೆದಿರೋ ಎಲ್ಲ ಘಟನೆಗಳನ್ನ ವಾಚ್ಮ್ಯಾನ್ ಮುಂದೆ ಹೇಳ್ತಾಳೆ. ರಾಹುಲ್ ಮತ್ತೆ ಸುನೀತಾ ಇಬ್ರು ಸತ್ತು ಹೋಗ್ಬಿಟ್ರು. ಅದನ್ನ ಕೇಳಿಸ್ಕೊಂಡು ವಾಚ್ಮ್ಯಾನ್ ದಿಶಾಗ್ ಹೇಳ್ತಾನೆ, ನಾನ್ ನಿಮ್ 3 ಜನಕ್ಕೆ ಮುಂಚೆನೆ ಹೇಳಿದ್ದೆ ಅಲ್ಲಿಗೆ ಹೋಗ್ಬೇಡಿ ಅಂತ. ಆದ್ರೆ ನೀವು 3 ಜನ ನನ್ನ ಮಾತನ್ನ ತಮಾಷೆಯಾಗಿ ತಗೊಂಡ್ರಿ. ನಿಮ್ ಅದೃಷ್ಟ ತುಂಬಾ ಚೆನ್ನಾಗಿದೆ ಮೇಡಮ್ ಅವರೇ, ಬದುಕೊಂಬಿಟ್ರಿ. ಬಹುಶಃ ಆ ಮುದುಕಿಗೆ ನಿಮ್ಮ ಮುಖದಲ್ಲಿ ಅವಳು ಸತ್ತೋಗಿರೋ ಮೊಮ್ಮಗಳು ಕಾಣಿಸಿದ್ಲನ್ಸತ್ತೆ. ಇಲ್ಲ ಅಂದ್ರೆ ನೀವು ಕೂಡ ನಿಮ್ ಫ್ರೆಂಡ್ಸ್ಗಳ ಹಾಗೇನೆ ಇನ್ಯಾವತ್ತೂ ಯಾರಿಗೂ ಕಾಣಿಸ್ತಾ ಇರ್ಲಿಲ್ಲ. ಇದನ್ನ ಕೇಳಿ ದಿಶಾಗೆ ಆಶ್ಚರ್ಯ ಆಗುತ್ತೆ. ಹಾಗಂದ್ರೆ ಮೇಡಮ್,
3ನೇ ಫ್ಲೋರಲ್ಲಿ ಹುಚ್ಚರ ಆತ್ಮಗಳಿದೆ. ಮತ್ತೆ ಆ ಎಲ್ಲ ಹುಚ್ಚ ಆತ್ಮಗಳನ್ನ ಆ ಮುದುಕಿನೇ ಕಂಟ್ರೋಲ್ ಮಾಡೋದು. ವಾಸ್ತವದಲ್ಲಿ ಅವಳು ಡಯನ್ ಆಗಿ ಬದಲಾಗಿದ್ದಾಳೆ. ಅಪ್ಪಿ ತಪ್ಪಿ ಯಾರಾದ್ರೂ ಅದ್ರೊಳಗಡೆ ಹೋದ್ರೆ ಆ ಮುದುಕಿ ಆ ಆತ್ಮಗಳಿಂದ ಅವ್ರನ್ನ ಸಾಯಿಸ್ಬಿಡ್ತಾಳೆ. ಅದಾದ್ಮೇಲೆ ಅವ್ರ ಹೆಣ ಕೂಡ ಸಿಗಲ್ಲ. ಇದರ ಅರ್ಥ ಸುನೀತಾ ಮತ್ತೆ ರಾಹುಲ್ ಶವ ಯಾವತ್ತೂ ಸಿಗಲ್ವಾ? ಇಲ್ಲ, ಇಲ್ಲಿಂದ ಹೊರಟೋಗಿ ಮತ್ಯಾವತ್ತೂ ಕೂಡ ಈ ಜಾಗಕ್ಕೆ ಮತ್ತೆ ಬರಕ್ ಹೋಗ್ಬೇಡಿ. ವಾಚ್ಮೆನ್ ಮಾತು ಕೇಳಿಸ್ಕೊಂಡು ದಿಶಾ ಅಲ್ಲಿಂದ ಹೊರಡ್ತಾಳೆ. ಅವತ್ತಿಂದ ದಿಶಾ ಆ ಬಿಲ್ಡಿಂಗ್ ಸುತ್ತಮುತ್ತ ಯಾವತ್ತೂ ಕೂಡ ಹೋಗ್ಲಿಲ್ಲ.